ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಹತ್ರ ನನ್ನ ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಏನಪ್ಪ ಅಂತಂದರೆ ಇವತ್ತು ವಿಷಯ ಬಡವರಿಗೂ ಶ್ರೀಮಂತರಿಗೂ ಇರೋ ವ್ಯತ್ಯಾಸ, ಇರೋ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ಏನು ಅಂತ, ಬಡವರು ಅಂತಂದರೆ ಏನು ಅಂದರೆ ಪ್ರೀತಿ, ಅನುಕಂಪ, ಕರುಣೆ ಜಾಸ್ತಿ ಇರುತ್ತೆ. ಶ್ರೀಮಂತರಿಗೆ ದಯಾದಾಕ್ಷಿಣ್ಯ ಯಾವುದೂ ಇರಲ್ಲ. ಎರಡೇ ವ್ಯತ್ಯಾಸ ಹೇಳಬೇಕು ಅಂತ ಅಂದರೆ, ಒಂದು ಬಡವ ಮನುಷ್ಯ ಒಂದೆಲ್ಲಾದರೂ ಒಂದು ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದರೆ ಓಡ್ಬಿಟ್ಟು ಬೇಗ ಅವ್ರಿಗೆ ನೀರು ಕುಡಿಸಿ ಅವ್ರನ್ನ ಎತ್ತೋದು ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ. ಅವ್ರಿಗೇನು ಅಂದರೆ ಕರುಣೆ ಜಾಸ್ತಿ. ಏನಾದರೂ ಆಗ್ಬಿಡ್ತೇನೋ ಅನ್ನೋ ಒಂದು ಕರುಣೆಯಿಂದ ಹೋಗಿ ಅವ್ರಿಗೆ ಕೇರ್ ಮಾಡ್ತಿರ್ತಾರೆ. ಅದೇ ಒಂದು ಶ್ರೀಮಂತ ಇರೋ ಗುಣ ಏನು ಆಗ್ತಿ ಅಂದರೆ ಆಕ್ಸಿಡೆಂಟ್ ಮಾಡಿದ್ರೆ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ತಾನೆ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಏನಾದರೂ ಆಗೋಲಿ ಬಿಟ್ಟಾಕು ಅಂತ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಸಾಕು ಅಂತ ಅಂದ್ಕೊಂಡ್ಬಿಡ್ತಾರೆ. ಇದೇ ಗುಣಗಳು ತುಂಬ ಇರೋದು ಬಡವನಿಗೂ ಶ್ರೀಮಂತರಿಗೂ ಇರೋ ವ್ಯತ್ಯಾಸ ಅಂತಂದರೆ, ನಿಜವಾಗ್ಲೂ ಅವ್ರು ಎಷ್ಟೇ ದುಡ್ಡು ಮಾಡಿರ್ಬೋದು, ಅವ್ರಿಗೆ ಗುಣ ಅಂತೂ ಇರಲ್ಲ. ಹಣ ಮಾತ್ರ ಇಟ್ಕೊಂಡಿರ್ತಾರೆ, ಗುಣ ಮಾತ್ರ ಬೆಳೆಸ್ಕೊಂಡಿರಲ್ಲ, ಬುದ್ಧಿನೂ ಬೆಳೆಸ್ಕೊಂಡಿರೋಕ್ಕಿಲ್ಲ. ತುಂಬ ಜನ ಬರೀ ಒಂಥರ ಹೇಗೆ ಅಂತಂದರೆ ದುರಂಕಾರದಲ್ಲಿ ಬೆಳೀತಾ ಇರ್ತಾರೆ. ಅವ್ರಿಗೆ ಮನುಷ್ಯರು ಬೆಲೆನೇ ಗೊತ್ತಿರಲ್ಲ, ಬಡವನ ಬೆಲೆನೇ ಗೊತ್ತಿರಲ್ಲ. ತುಂಬ ದುಡ್ಡಿದೆ ಅನ್ನೋ ಒಂದು ದುರಂಕಾರ ಅಮಲಲ್ಲಿ ಬದುಕ್ತಿರ್ತಾರೆ. ಹಿಂಗೆ ನಮ್ಮ ಬಡವರು ಯಾರಿಗೂ ಏನೂ ಆಗಂಗಿಲ್ಲ, ಯಾರಿಗೂ ಒಂದೇನು ತೊಂದರೆ ಆಗಂಗಿಲ್ಲ. ಆ ಥರ ಮುಂದೆ ಹೋಗಿ ಬೇಗ ಬೇಗ ನುಗ್ಗಿ ಅವ್ರಿಗೆ ಸಹಾಯ ಮಾಡೋಕೆ ಹೋಗ್ತಾರೆ. ನಮ್ಮ ಹತ್ರ ₹1 ಹಣ ಇಲ್ಲ ಅಂತಂದ್ರೂ ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಗುಣ ತುಂಬ ಇರುತ್ತೆ. ಆದರೆ ದೇವರು ಇವ್ರಿಗೇನೂ ಕೊಡಲ್ಲ. ಅಲ್ಲೇ ಇರೋದು ನೋಡಿ ವ್ಯತ್ಯಾಸ. ಶ್ರೀಮಂತ ಅತಿಯಾಗಿ ಶ್ರೀಮಂತಾಗಿ ಬೆಳೀತಾ ಹೋಗ್ತಾರೆ. ಭಗವಂತ ಅವ್ರಿಗೇನೆ ಜಾಸ್ತಿ ಕೊಡ್ತಾ ಹೋಗ್ತಾರೆ. ಈ ಬಡವ್ರಿಗೆ ಬರೀ ಅನುಕಂಪ ಕರುಣೆ ಇರುತ್ತಲ್ಲ, ಅದಕ್ಕೆ ಕೊಡಲ್ಲ ಅನ್ಕೊತೀನಿ. ಏಕೆ ಅಂತಂದರೆ ಇವ್ರು ಕೊಟ್ಟರೆ ಬರೀ ದಾನ ಧರ್ಮ ಮಾಡ್ತಾರೆ, ಅವ್ರು ಉಳಿಸ್ಕೊಳ್ಳಲ್ಲ ಅಂತ ಏನೋ ದೇವರು ಇರ್ಬೋದು, ಯೋಚನೆ ಮಾಡ್ಬೋದು. ಏಕೆಂದರೆ ಶ್ರೀಮಂತ ಅವ್ನಿಗೆ ಎಷ್ಟು ಕೊಡ್ತಾಯಿದ್ರೆ ಇನ್ನೂ ಒಂದು 10 ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತಿರ್ತಾನೆ, ಹಿಂಗೆ ಮಾಡ್ತಾ ಇರಲಿ ಅಂಥೇಳಿ ದೇವ್ರು ಮೋಸ್ಟ್ಲಿ ಹಂಗೆ ಕೊಡ್ಬೋದೇ ಏನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಬಡವಾಗೆ ಉಳಿದವನೇ ಶ್ರೀಮಂತ ಆಗಿ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತು ಹೇಗಾಗಿದೆ ಪರಿಸ್ಥಿತಿ ಅಂತಂದರೆ, ಇವಾಗ ಒಂದು ಆನ್ಲೈನ್ ಬಿಸ್ನೆಸ್ಸು ಅಂತ ಬಂದಮೇಲಂತೂ ತುಂಬ ಹೊಡೆತ ಬಿದ್ದಿರೋದೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ. ಎಲ್ಲ ಆನ್ಲೈನ್ ಶಾಪಿಂಗ್ ತುಂಬ ಮಾಡ್ತಾರೆ. ರೋಡ್ ಸೈಡಲ್ಲಿ ಈಗ ಒಂದು ತರಕಾರಿ ಅಂಗಡಿ ಆಗಿರ್ಬೋದು, ಒಂದು ರೇಷನ್ ಅಂಗಡಿ ಆಗಿರ್ಬೋದು, ಅವ್ರುಗಳಿಗೆಲ್ಲ ಬಿಸ್ನೆಸ್ಸೇ ಇಲ್ದಂಗೆ ಆಗಿದೆ. ತುಂಬ ಕಷ್ಟ ಆಗ್ತಿದೆ. ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ತಾರೆ. ಕುತ್ಕೊಂಡು ಮನೇಲೊಂದು ಮೊಬೈಲಲ್ಲಿ ಒಂದು ಟಕ್ ಅಂತ ಮಾಡಿದ್ರೆ ಸಾಕು, ಬಂದ್ಬಿಡುತ್ತೆ. ಅಲ್ಲೇ ಜೊಮೊಟೊದಲ್ಲಿ ಟಕ್ ಅಂತ ಕಳಿಸ್ಬಿಡ್ತಾರೆ. ಹಿಂಗಾಗಿ ಎಷ್ಟು ಜನ ಕಷ್ಟ ಆಗ್ತಿದೆ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಬೆಳೆಯೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಇವಾಗ ಎಲ್ಲ ಬಿಸ್ನೆಸ್ಸು ಬಿದ್ದೋಗಿದೆ. ತುಂಬ ಜೀವನ ಮಾಡೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ. ಈ ಥರ ಆಗಿರೋದ್ರಿಂದ ಬಡವಾಗೆ ಉಳಿತವನೇ, ಶ್ರೀಮಂತನಾಗೆ ಹೋಗ್ತಾ ಇರೋದು. ನಿಜವಾಗ್ಲೂ ಯಾವತ್ತೂ ಬಡವರು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ತಿನ್ನೋಕ್ಕೂ ಊಟಕ್ಕೂ ಇರಲ್ಲ, ಆ ಪರಿಸ್ಥಿತಿ ಬರುತ್ತೆ. ಇವಾಗ ಹಂಗಾಗಿದೆ. ಈ ಥರ ತಂದು ಲೆವೆಲಿಗೆ ನಿಂತಿದೆ ನಮ್ಮ ಸಮಾಜ. ಹೇಳಬೇಕು ಅಂತಂದರೆ ಪ್ರತಿಯೊಬ್ಬರೂ ಕಿತ್ತು ತಿಂತಾಯಿದೆ ಬಡವರು. ಇವತ್ತು ಕೂಲಿ ಮಾಡಿದ್ರೆ ಅವರಿಗೆ ಹೊಟ್ಟೆ ತುಂಬ ಊಟ ಇಲ್ಲ ಅಂದರೆ ಇಲ್ಲ, ಆ ಕೂಲಿ ಮಾಡೋ ಊಟದನ್ನೇ ಕಿತ್ಕೊತಾ ಇದ್ದಾರೆ. ಇವಾಗ ಆನ್ಲೈನ್ ಶಾಪಿಂಗ್ ಅಂತ ಹಿಡ್ದು ಇವ್ರಿಗೆ ಯಾರಿಗೂ ಏನೂ ಸಿಗ್ತಾಯಿಲ್ಲ. ನಿಜವಾಗ್ಲೂ ಒಂದು ರೋಡಲ್ಲಿ ತರಕಾರಿ ಮಾರಿದ್ರು, ಒಂದು ಸಂಜೆ ಗಂಟ ಮಾರಿದ್ರು ಅವ್ರಿಗೆ ಏನೂ ಸಿಗ್ತಿಲ್ಲ. ಏಕೆಂದರೆ ಅದನ್ನು ಸಹ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊತಾರೆ. ಒಂದು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿನೂ ಅದನ್ನು ಅಲ್ಲಿಂದ ತೊಗೊತಾರೆ. ಇನ್ನು ಅಂಗಡಿಲಿ ಏನು ವ್ಯಾಪಾರ ಆಗುತ್ತೆ ಹೇಳಿ? ಒಂದು ಹಣ್ಣಾಗಲಿ ಎಲ್ಲ ಅಲ್ಲಿಂದನೇ ಶಾಪಿಂಗ್ ಮಾಡಿದ್ರೆ ಇವ್ರಿಗೆ ಎಲ್ಲಿ ಆಗುತ್ತೆ ಅಲ್ವಾ? ಎಲ್ಲಿಂದ ಬಾಡಿಗೆ ಕಟ್ತಾರೆ, ಎಲ್ಲಿಂದ ಜೀವನ ನಡೆಸ್ತಾರೆ, ಎಲ್ಲಿಂದ ಏನು ಮಾಡೋಕ್ಕೆ ಸಾಧ್ಯ? ತುಂಬ ಕಷ್ಟ ಆಗ್ತಿದೆ ಜೀವನ ಮಾಡೋದು. ನಿಜವಾಗ್ಲೂ ಈ ಥರ ಆಗಿ ನಮ್ಮ ಸಮಾಜ ಯಾವ ಇದಕ್ಕೆ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ತುಂಬ ಕಷ್ಟ ಆಗ್ತಿದೆ ಎಲ್ರಿಗೂ. ಒಂದು ಬಡವ ಬೆಳಿಬೇಕು ಅಂದರೆ ತುಂಬ ಕಷ್ಟ ಐತೆ. ಅಲ್ಲಿ ಏನಾದರೂ ಮಾಡ್ಕೊಂಡು ಏನೋ ಮಾಡ್ತಾವನೆ ಅಂತಂದರೆ ಅಲ್ಲಿ ತುಳಿಯೋರೇ ಜಾಸ್ತಿ ಜನ. ಅವ್ರನ್ನ ಬೆಳೆಯೋಕ್ಕೆ ಬಿಡಲ್ಲ. ಏನೋ ಅಂದರೂ ಮಾಡ್ತಾವನೆ ಅಂತಂದರೆ ಕಣ್ಣಾಗ್ತಾ ಅಲ್ಲಿ ಅವ್ರನ್ನ ಬೆಳೆಯೋಕ್ಕೆ ಬಿಡಲ್ಲ. ಇವನು ಏನು ಮಾಡಿದ್ನೋ ಏನೋ ಅನ್ನೋ ಥರ. ಈಗ ಶ್ರೀಮಂತರಿಗೆ ಯಾರೂ ಏನೂ ಕೇಳಲ್ಲ. ಅವನೊಂದು ಏನು ಮಾಡಿದ್ರು ಅಷ್ಟೇ, ಅವ್ರ ಹತ್ರ ದುಡ್ಡು ಇರ್ತದೆ, ಯಾವ ಸ್ಟೇಷನ್ಗೆ ಹೋದ್ರು ಅಷ್ಟೇ ಎಲ್ಲ ಇದು ಮಾಡಿ ಬೇಲ್ ತೊಗೊಂಡು ಮನೆಗೆ ಹೋಗ್ತಾನೆ. ಬಡವ ಎಲ್ಲದರಲ್ಲೂ ಕಷ್ಟಪಡಬೇಕು. ನಿಜವಾಗ್ಲೂ ತುಂಬ ಜೀವನ ತುಂಬ ಕಷ್ಟ ಆಗ್ಬಿಟ್ಟಿದೆ. ಬಡವನು ಶ್ರೀಮಂತರಿಗಿರೋದೇ ವ್ಯತ್ಯಾಸ. ಅವ್ರಿಗೆ ದುಡ್ಡದೇ
ನೆಮ್ಮದಿಯನ್ನು ಮಧ್ಯದಲ್ಲಿ ಬದುಕ್ತಿರ್ತಾರೆ. ಇವ್ರಿಗೇನು ಅಂತಂದರೆ ಏನೂ ಇರಲ್ಲ, ಒಂದು ಸಪೋರ್ಟ್ ಇರಲ್ಲ, ಯಾರೂ ಸಹಾಯ ಮಾಡೋಕ್ಕಿರಲ್ಲ. ಎಷ್ಟು ಕಷ್ಟ ಅಂತಂದರೆ ಅಷ್ಟು ಕಷ್ಟ. ಒಂದು ಸಾಲ ಮಾಡಿಕೊಂಡು ವ್ಯವಹಾರ ಮಾಡ್ತಾರೆ ಅಂತ ಇಟ್ಕೊಂಡ್ರೆ ಅವರ ಸಾಲ ತೀರ್ಸೋದ್ರೊಳಗಡೆನೇ ಮುಳುಗೋಗ್ತಿರ್ತಾರೆ. ಈ ಕಡೆ ಸಾಲ ತೀರಿಸ್ತಾರೋ, ಮನೆ ಜೀವನ ನಡೆಸ್ತಾರೋ, ಏನು ಮಾಡ್ತಾರೆ, ಈ ಕಡೆ ಹೆಂಡ್ತಿ ಮಕ್ಳನ್ನ ಸಾಕ್ತಾರೋ, ಏನು ಮಾಡ್ತಾರೆ ಹೇಳಿ. ಅವರು ಸಾಲು ಚಿಂತೆಯಲ್ಲೇ ಮುಳುಗೋಗಿರ್ತಾರೆ. ಬೆಳಗ್ಗೆ ಇದ್ದರೆ ಸಾಲಗಾರರು ಮನೆ ಕಾಟ, ಈ ಕಡೆ ನಾನು ವ್ಯವಹಾರ ಮಾಡೋನು, ವ್ಯಾಪಾರ ಮಾಡೋನು, ಇಲ್ಲಿ ಸಾಲ ತೀರ್ಸೋನು ಟೆನ್ಷನ್ ಬದುಕ್ತಿರ್ತಾರೆ. ಹಿಂಗೆ ಬಡವನ ಪರಿಸ್ಥಿತಿ ಹಿಂಗೆ. ಶ್ರೀಮಂತ ಹೆಂಗೆ ಅಂತಂದರೆ ಎಲ್ಲೆಲ್ಲಿ ದುಡ್ಡಿಟ್ಟಿರ್ತಾನೆ, ಯಾವ ಬ್ಯಾಂಕಲ್ಲಿ ಎಷ್ಟೈತೆ, ಅಯ್ಯೋ ಯಾರು ದೊರಡೆ ಮಾಡ್ಬಿಡ್ತಾರೋ, ಯಾರು ಹೊತ್ಕೊಂಡು ಹೋಗ್ಬಿಡ್ತಾರೋ ಅನ್ನೋ ಚಿಂತೆ ಇವ್ರಿಗೆ ಎದ್ದರೆ ನನ್ನ ಕೆಲ್ಸಕ್ಕೆ ಹೋಗಿಲ್ಲ ಅಂತಂದರೆ ಇವತ್ತು ದುಡ್ಡಿಲ್ಲ, ಮನೇಲಿ ಊಟ ಇಲ್ಲ ಅನ್ನೋ ಪರಿಸ್ಥಿತಿ ಇವ್ರಿಗೆ. ಹೀಗೆ ನಮ್ಮ ಪರಿಸ್ಥಿತಿಗಳು ಹೆಂಗಾಗಿದೆ ಅಂದರೆ ನಿಜವಾಗ್ಲೂ ಈಗ ಶ್ರೀಮಂತ ಇರೋ ಗುಣ ಮನುಷ್ಯ ನಿನ್ನ ಹತ್ರ ಐತೆ ಅಂತಂದರೆ ಒಂದು 10 ಜನಕ್ಕೆ ಸಹಾಯ ಮಾಡಿದ್ರೆ ಅವ್ರು ಎಷ್ಟು ಜನ ಮೇಲೆ ಬರ್ಬೋದು. ಆದರೆ ಆ ಥರ ಗುಣ ಅವ್ರಿಗಿಲ್ಲ. ಅದೇ ಬಡವನಿಗಿರುತ್ತೆ, ನಾನು ಮಾಡಬೇಕು, ನಾನು ಕೊಡಬೇಕು, ಅವ್ರನ್ನೆಲ್ಲ ಬೆಳೆಸ್ಬೇಕು ಅಂತ. ಆದರೆ ದೇವರು ಅವ್ರಿಗೆ ಕೊಡಲ್ಲ, ಇವ್ರಿಗೆ ಕೊಡ್ತಾನೆ, ಇವರು ಬೇರೆಯವರು ಮಾಡಲ್ಲ. ಅದೇ ಆಗಿರೋದು ಪರಿಸ್ಥಿತಿ. ಇವತ್ತೇನು ಅಂತಂದರೆ ಒಂದು ಬಿಲ್ಡಿಂಗ್ ಕಟ್ತಾ ಅಂತಂದರೆ ಅವನು ಇನ್ನೊಂದು ವರ್ಷಕ್ಕೊಂದು ಮಾಡ್ಕೊಂಡು ಹೋಗ್ತಾನೇ ಇರ್ತಾನೆ. ಇಲ್ಲಿ ಇವನು ಒಂದು ಬಿಸ್ನೆಸ್ ಮಾಡೋಕ್ಕೆ ಸಾಲ ಮಾಡ್ತಿರ್ತಾನೆ. ಇನ್ನೆಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಹೇಳಿ? ಎಲ್ಲಿಂದ ಮಾಡ್ತಾನೆ ಅವನು? ಅವನು ಏನು ಮಾಡೋಕ್ಕೆ ಸಾಧ್ಯ? ಅದೇ ಜೀವನ ಪೂರ್ತಿ ಅದರಲ್ಲೇ ಸಾಯ್ತಾ ಇರ್ತಾನೆ. ಮಕ್ಕಳು ಓದ್ಸೋಕ್ಕಾಗ್ತಾ ಇರಲ್ಲ, ಈ ಕಡೆ ತಿನ್ನೋ ಊಟಕ್ಕೆ ಸಿಗ್ತಾ ಇರಲ್ಲ. ಯಾವ ಪರಿಸ್ಥಿತಿ ಆಗಿದೆ ಅಂತಂದರೆ ಎಲ್ಲಿ ಎತ್ತ ಸಾಕ್ತಿದೆ ಸಮಾಜ. ಇವ್ರುಗಳಿಗೆಲ್ಲ ಒಂದು ಇದಿಲ್ಲ, ಯಾರೂ ಏನೂ ಸಹಾಯ ಮಾಡೋರಿಲ್ಲ, ಎಂಥದೂ ಇಲ್ಲ. ಇವರು ಶ್ರೀಮಂತರು ಬಿಸ್ನೆಸ್ ಮಾಡೋಕ್ಕೆ ಲೈಸೆನ್ಸ್ ತೊಗೊಂಡು ಅವ್ರಿಗೆಲ್ಲ ಬೇಗ ಸುಲಭವಾಗಿ ದುಡ್ಡಿದೆ, ಲೈಸೆನ್ಸ್ ಕೊಟ್ಬಿಡ್ತಾರೆ. ಏನೇನೋ ಬಿಸ್ನೆಸ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಬೆಳೆದು ಬಿಡ್ತಾರೆ. ಇವ್ರಿಗೊಂದು ಏನಾದರೂ ಮಾಡಬೇಕು ಅಂದರೆ ದುಡ್ಡಿರಲ್ಲ. ಹೆಂಗಾಗಿದೆ ಅಂತಂದರೆ ನಿಜ ತುಂಬ ಕಷ್ಟ ಆಗ್ತಿದೆ. ಎಲ್ಲರಿಂದ ಹೇಳ್ಬೇಕು ಅಂತಂದರೆ ಈ ಶ್ರೀಮಂತರುಗಳಿಂದ ಬಡವ್ರು ಬೆಳೆಯೋಕ್ಕೆ ಆಗ್ತಾನೆ ಇಲ್ಲ, ಅವ್ರು ಬೆಳೆಯೋಕ್ಕೆ ಬಿಡೋದೇ ಇಲ್ಲ. ಹಂಗಾಗಿದೆ ಇವತ್ತಿನ ಕಾಲದ ಘಟ್ಟ. ಎಲ್ಲೆಲ್ಲಿಗೂ ಹೋಗ್ತಿದೆ ನಿಜವಾಗ್ಲೂ. ಎಲ್ರಿಗೂ ಹೊಡ್ತ ಬಿದ್ದಿದೆ. ಬಿಸ್ನೆಸ್ ಮಾಡೋರಿಗಂತೂ ಪ್ರತಿಯೊಬ್ಬರಿಗೂ ಹೊಡ್ತ ಬಿದ್ದಿದೆ. ಯಾರಿಗೇನು ಇದು ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ತುಂಬ ಕಷ್ಟ ಆಗ್ತಿದೆ. ಆನ್ಲೈನ್ ಶಾಪಿಂಗ್ ಅಂತಲೇ ಹೇಳ್ಬೋದು. ಎಲ್ಲರೂ ಬರೀ ಅವ್ರುಗಳೇ ಜಾಸ್ತಿ ಆವರಿಸ್ಕೊಂಬಿಟ್ಟಿದ್ದಾರೆ. ಇವಾಗ ಯಾವೊಂದು ಬಟ್ಟೆ ಕೇಳ್ತೀರಾ, ಒಂದು ಮನೆಗೆ ಒಂದು ಏನು ಬೇಕು, ಒಂದು ಫರ್ನಿಚರ್ ತಂದು ಹಿಡಿದು ಪ್ರತಿಯೊಂದು ಆನ್ಲೈನ್ ಶಾಪಿಂಗ್ ಮಾಡ್ತಾರೆ. ಮತ್ತು ಅಂಗಡಿಯರು ಏನು ಮಾಡಬೇಕು, ಅವ್ರು ಎಲ್ಲಿಗೆ ಹೋಗಬೇಕು, ಅವ್ರಿಗೆ ಎಲ್ಲಿಂದ ವ್ಯಾಪಾರ ಆಗುತ್ತೆ ಹೇಳಿ? ಅವ್ರ ಅಂಗಡಿ ಬಾಡಿಗೆನೇ ಕಟ್ತಾರೋ, ಈ ಕಡೆ ಇದನ್ನೇ ಮಾಡ್ತಾರೋ. ತುಂಬ ಕಷ್ಟ ಆಗ್ತಿದೆ. ನಮ್ಮ ಸಮಾಜ ಎತ್ತ ಸಾಗ್ತಿದೆ. ಇದಕ್ಕೆ ಒಂದು ಏನು ಮಾಡಬೇಕು ಅನ್ನೋದು ಏನು ಮಾಡಲ್ಲ ಬಿಡಿ. ಹೀಗೇನೆ ಇದನ್ನು ಏನು ಸರಿ ಆಗೋಕ್ಕಂತೂ ಸಾಧ್ಯನೇ ಇಲ್ಲ. ನಮ್ಮದು ದೇಶ ಇಷ್ಟೇ, ಉದ್ಧಾರ ಅಂತೂ ಆಗಲ್ಲ ಬಿಡಿ. ನಮ್ಮ ಜನ ದುಡ್ಕೊಂಡು ತಿಂತಾನೆ ಇರಬೇಕು, ಅವ್ರು ಬೆಳಿತಾನೆ ಇರ್ತಾರೆ. ದುಡ್ಕೊಂಡು ತಿಂತಾನೆ ಇರಬೇಕು. ಏನೂ ಇಲ್ಲ ಅನ್ನೋರು ಸಾಯ್ತಾನೆ ಇರಬೇಕು ಅಷ್ಟೇ. ಇಲ್ಲಿ ಸಮಾಜದಲ್ಲಿ ಅಷ್ಟೇ. ಬದುಕೋಕ್ಕಾಗಿಲ್ಲ ಅಂದರೆ ನೀನೇನಾದರೂ ಮಾಡ್ಕೊಂಡು ಸಾಯಿ ಅಂತ ಅಂದ್ಕೊಂಡು ಅಷ್ಟೇ. ಇಲ್ಲಂತೂ ಯಾರಿಗೂ ಸಹಾಯ ಮಾಡೋ ಗುಣಗಳಿಲ್ಲ. ಈಗ ಫ್ರೀ ಮಾಡ್ತೀನಿ, ಫ್ರೀ ಮಾಡ್ತೀನಿ ಅಂತ ಫ್ರೀ ಕೊಡ್ತೀನಿ ಅಂತೇಳಿ ನಮಗೆ ಕೊಡ್ತಾರೆ. ಅದ್ರ ಮೇಲೆಲ್ಲ ಜಾಸ್ತಿ ಮಾಡ್ತಾರೆ ರೇಟ. ಆ ಟ್ಯಾಕ್ಸ್ ಮೇಲೆ ಲೈಟ್ ಬಿಲ್ಲು ಎಲ್ಲ ಜಾಸ್ತಿ ಮಾಡ್ತಾರೆ. ಅದು ನಮಗೆ ಫ್ರೀ ಕೊಡ್ತಾರೆ, ನಮ್ಮ ಮುಂದೆ ಕಿತ್ಕೋತಾರೆ, ನಮಗೆ ಕೊಡ್ತಾರೆ. ಇದನ್ನು ಮಾಡೋಕ್ಕೆ ಇವರೇ ಬೇಕಾ? ಏನು ಫ್ರೀ ಕೊಟ್ಟು ಏನು ಪ್ರಯೋಜನ ಇಲ್ಲ. ನಿಜವಾಗ್ಲೂ ವೇಸ್ಟು ಇವೆಲ್ಲ. ಏನು ಮಾಡ್ತಿದ್ದಾರೆ? ಎಷ್ಟೋ ಜನ ಕೆಲಸಗಳು ಇಲ್ಲದೇ ಸಾಯ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಒಂದು ಕೆಲಸಗಳ್ನಾರ ಕೊಡ್ಸಿದ್ರೆ ಅದೊಂಥರ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಇವ್ರುಗಳು ಮಾಡ್ತಿರೋದೆಲ್ಲ ಒಳ್ಳೇದಾಗೋದಂತೂ ಒಂದು ಮಾಡ್ತಿಲ್ಲ. ಎಲ್ಲ ಜನ ಸೋಂಬೇರಿಗಳು ಮಾಡೋದು ರೀತಿ ಮಾಡ್ತಾಯಿದ್ದಾರೆ. ಎಷ್ಟೋ ಜನ ನಿರುದ್ಯೋಗಿಗಳು ಕೆಲಸ ಇಲ್ಲದೆ ಸಾಯ್ತಾ ಇದ್ದಾರೆ. ಅವ್ರುಗಳಿಗೆಲ್ಲ ವರ್ಷಕ್ಕೆ ಇಷ್ಟು ಕೆಲಸ ಅಂತೇಳಿ ಕೊಡಿಸಿದ್ರೆ ತುಂಬ ಅನುಕೂಲ ಆಗ್ತಾರೆ. ಅವ್ರಿಗೊಂದು ಕೆಲಸ ಸೇರ್ಕೊಂಡು ಅವ್ರ ಜೀವನ ಹೆಂಗೋ ನಡ್ಸ್ಕೊಂಡು ಹೋಗ್ತಾರೆ. ನೀವು ಕೊಡೋ ಫ್ರೀಯಿಂದ ಯಾರು ಸೋಂಬೇರಿಗಳು ಹೋಗ್ತಾಯಿದ್ದಾರೆ ಅಷ್ಟೇ. ಏನು ಫ್ರೀ ಕೊಡ್ತಾಯಿದ್ದೀರಾ ನೀವು? ಮಣ್ಣು ಕೊಡೋ ಫ್ರೀ ಯಾರಿಗೆ ಬೇಕಾ ಫ್ರೀ? ಕಷ್ಟಪಟ್ಟು ದುಡ್ಕೊಂಡು ತಿಂತಾರೆ. ನೀವು ಒಂದು ಅದಕ್ಕೆ ದಾರಿ ಮಾಡ್ಕೊಳ್ಳಿ ಸಾಕು. ಹೇಗೆ ಮಾಡ್ಕೊಂಡು ಹೋಗ್ಬೇಕು ಏನು ಬಿಡಿ ಅಂತ. ಅದನ್ನೆಲ್ಲ ಬಿಟ್ಟು ನೀವೇನೇನೋ ಕೆಲಸಗಳು ಮಾಡ್ಕೊಳೋದ್ರೆ ಯಾರು? ಇದೆಲ್ಲ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಅದೇ ನಮ್ಮ ದೇಶ ಏನು ಅಂತಂದರೆ ಬಡವ ಆಗಿರಬೇಕು, ಶ್ರೀಮಂತನೇ ಆಗಿರಬೇಕು. ಇವತ್ತು ನಡೀತಾ ಇರೋದೇನು ಅಂತಂದರೆ ಶ್ರೀಮಂತರಿಗೆ ಮಾತ್ರ ಕಾಲ, ಬಡವ್ರಿಗಂತೂ ಖಂಡಿತವಾಗ್ಲೂ ಅಲ್ಲ. ಬಡವ ಆಗಿರ್ತಾನೆ, ಶ್ರೀಮಂತ ಆಗಿರ್ತಾನೆ. ಅಷ್ಟೇ ವ್ಯತ್ಯಾಸ.
ಈಗ ಒಂದು ಹಸು ಅಂತ ಬಂದರೆ ಫಸ್ಟು ಹೊಟ್ಟೆ ನೀಗ್ಸೋದೇ ಬಡವನೇ. ಒಂದು ತುತ್ತು ಊಟನಾರ ಕೊಡ್ತಾನೆ. ನೀನು ಶ್ರೀಮಂತರ ಮನೆ ಬಾಗಿಲಿಗೆ ಹೋದರೆ ಚೆನ್ನಾಗಿ ಮಾತಾಡ್ತಾರೆ. ಅದೇನೋ ಹೇಳ್ತಾರಲ್ಲ, ಹೊಟ್ಟೆ ತುಂಬ ಮಾತಾಡಿ ಅವ್ರ ಮಾತಲ್ಲೇ ಹೊಟ್ಟೆ ತುಂಬಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಹೊರಗಡೆಗೆ. ಅದೇ ಬಡವ ಹಸು ಅಂತ ಹೋದರೆ ನೀನೇನು ಕೇಳಲ್ಲ. ಮನೆ ಬಾಗಿಲಿಗೆ ಹೋದ್ರೆ ಸಾಕು, ನೀರು ಬೇಕಾ, ಏನು ಬೇಕು ಅಂತ ಕೇಳ್ತಾರೆ. ಅವ್ರ ಮನೆ ಹತ್ರಕ್ಕೆ ಹೋದ್ರೆ ಏನಕ್ಕೆ ಬಂದಿದ್ಯಾ ಇಲ್ಲಿ ಮನೆ ಹತ್ರ ನೀನು ಯಾರು ಅಂತ ಕೇಳ್ತಾರೆ. ಹಿಂಗೆ ಬಡವ್ರಿಗೂ ಶ್ರೀಮಂತರಿಗೂ ಇರೋ ವ್ಯತ್ಯಾಸ ಅಷ್ಟೇ. ಒಂದು ಹಸು ನೀಗ್ಸೋಕ್ಕಾಗದಿರೋನು ಒಂದು ಆ ಶ್ರೀಮಂತಿಗೆ ಯಾರಿಗೂ ಬೇಡ. ಯಾರೇ ಆಗಲಿ ಕರೆದು ಒಂದು ಲೋಟ ನೀರು ಕೊಟ್ಟು ಮಾತಾಡ್ತಾರಲ್ಲ, ಅವ್ರಿಗಿರೋ ಗುಣ ಅವರೇ ಶ್ರೀಮಂತ, ನಿಜವಾದ ಶ್ರೀಮಂತ. ಆ ಶ್ರೀಮಂತಿಗೆ ಏನಕ್ಕೆ ಬೇಕಾ ಅಲ್ವಾ? ನಿಜವಾಗ್ಲೂ ಬಡವ್ರಿಗೂ ಶ್ರೀಮಂತರಿಗೂ ತುಂಬ ವ್ಯತ್ಯಾಸ ಇದೆ. ಬಡವನಿಗಿರೋ ಗುಣ ಶ್ರೀಮಂತರು ಖಂಡಿತವಾಗ್ಲೂ ಇರಲ್ಲ. ಇವತ್ತಿನ ಟಾಪಿಕ್ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್.